ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನೋಡ್ರಿ ಚಿಕ್ಕ ವಯಸ್ಸಲ್ಲಿ ಫೋಟೋ ಹಾಕೊಂಡು ಹೇಗೆ ಮೋಸ ಮಾಡಿದಾನೆ ನೋಡಿ. ಹೌದೌದು, ಪರವಾಗಿಲ್ಲ, ಚಿಕ್ಕ ವಯಸ್ಸಲ್ಲೂ ಚೆನ್ನಾಗೇ ಇದ್ದ ಅನ್ಸುತ್ತೆ. ಬನ್ನಿ ಸರ್. ಎಲ್ಲಿ ಸರ್? ಅಳಿಯಂದ್ರ ಬರ್ಲಿಲ್ವಾ? ಯಾವ ಅಳಿಯಂದ್ರು? ನನ್ನ ಮುತ್ತು ಅಂದ್ರೆ ನೀವೇನಾ? ಹೌದು ಕಮಾನ್ ಫಾಸ್ಟ್ ಸರ್. ಸರ್ ಎಲ್ಲಿ ಹೋಗ್ತಾ ಇದ್ರೆ ನೀವೆಲ್ಲ? ಸರ್ ಯಾರು ಸರ್ ನೀವೆಲ್ಲ? ಸರ್ ಸರ್ ಹೇಳಿ ಸರ್. ಸರ್ ದಯವಿಟ್ಟು ಹೇಳಿ, ಯಾರು ನೀವೆಲ್ಲ? ಸರ್ ದಯವಿಟ್ಟು ತಾವು ಯಾರು ಅಂತ ಹೇಳಿ ಸರ್, ಪ್ಲೀಸ್. ಈ ಹುಡುಗಿಗ ನಾಳೆ ಮದುವೆ ಇದ್ದಿದ್ದು? ಮದುವೆ ಇದ್ದಿದ್ದ ಅಂದ್ರೆ ಏನ್ ಸರ್ ಅರ್ಥ? ಸರ್ ತಾವು ಏನ್ ಹೇಳ್ತಾ ಇದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಸರ್ ಹೇಳಿ ಸರ್, ತಾವು ಯಾರು? ಹೇಳ್ತೀವಿ. ದಯವಿಟ್ಟು
ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಸಾರಿಗೆ ಅಧಿಕಾರಿ ಮದನ್ ಗೋಪಾಲರನ್ನು ಬಂಧಿಸಿದರು. ಒಬ್ಬ ಯುವತಿ ಕೊಟ್ಟ ಒಂದು ಸಣ್ಣ ಸುಳಿವಿನ ಆಧಾರದಲ್ಲಿ ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಲಕ್ಷಾಂತರ ರೂಪಾಯಿ ನಗದು ಹಣ ಮತ್ತು ಅಧಿಕ ಪ್ರಮಾಣದ ಚಿನ್ನವನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು. ಮದನ್ ಅವರ ಮೇಲೆ ಅನೇಕ ಆರೋಪಗಳು ಈ ಹಿಂದೆ ಕೂಡ ಬಂದಿತ್ತು. ಇದೀಗ ಮದನ್ ಗೋಪಾಲರನ್ನು ಹೆಚ್ಚಿನ ವಿಚಾರಣೆ ನಡೆಸಲಾಗುತ್ತಿದೆ. ಏಕಕಾಲಕ್ಕೆ ಮನೆ ಹಾಗೂ ಅವರ ಕಚೇರಿಯ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಮದನ್ ಅವರು ಆದಾಯಕ್ಕೆ ಮೀರಿದ ಅಪಾರ ಸಂಪತ್ತನ್ನು ಗಳಿಸಿದ್ದಾರೆ ಎಂದು ತಿಳಿಸಲಾಗಿದೆ. ಮದನ್ ಅವರ ಮನೆಯ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಅಪಾರ ಚಿನ್ನಾಭರಣಗಳು, ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ಹೆಚ್ಚಿನ ವಿಚಾರಣೆಗಾಗಿ ಮದನ್ ಗೋಪಾಲ್ರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇವಾಗ ಗೊತ್ತಾಯ್ತಾ ನಾವ್ ಯಾರು ಅಂತ? ತುಳಸಿ, ಯಾರೋ ಪುಣ್ಯದ ಕಿತ್ತಿ ನಿನ್ನ ಬದುಕನ್ನ ಕಾಪಾಡ್ಬಿಟ್ಲು. ನೀನ್ ಇಲ್ಲೇ ಇರು. ಅಜ್ಜಿ, ಎಲ್ಲ ಹೋಗ್ತಿದ್ಯಾ? ಆಮೇಲೆ ಎಲ್ಲ ಹೇಳ್ತೀನಿ, ನೀನ್ ಇಲ್ಲೇ ಇರು. ನೋಡ್ರಪ್ಪ, ಎಲ್ರೂ ಪಾಯಸ ತಗೊಳ್ಳಿ. ಇಲ್ಲಮ್ಮ, ನಾವು ಡ್ಯೂಟಿಲಿದ್ದೀವಿ, ನಾವೇನು ತಗೊಳ್ಳೋಂಗಿಲ್ಲ. ಪರವಾಗಿಲ್ಲಪ್ಪ, ನೀವು ಮಾಡಿದ್ದು ಸಾಧಾರಣ ಕೆಲಸ ಅಲ್ಲ. ಒಬ್ಳು ಏನೂ ಅರಿಯದೆ ಹೆಣ್ಣು ಮಕ್ಕಳಿಗೆ ಆಗ್ತಿದ್ದ ಅನ್ಯಾಯದ ಮದುವೆನ ನೀವು ತಡೆದು ನಿಲ್ಸಿದೀರಾ. ಅಷ್ಟೇ ಅಲ್ಲ, ನನ್ನ ಮಗ ಮುತ್ತು ಮಾಡ್ತಿದ್ದ ದೊಡ್ಡ ಪಾಪದ ಕೆಲ್ಸನ ತಡೆದು ನಿಲ್ಸಿದೀರಾ. ನೋಡ್ರಪ್ಪ, ನೀವು ಅಧಿಕಾರಿಗಳ ತರ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಪ್ರತ್ಯಕ್ಷ ದೇವ್ರಗಳ ತರನೇ ಕಾಣ್ತಾ ಇದ್ದೀರಾ. ನೋಡಿ, ನಾನು ನಿಮ್ಮ ಅಜ್ಜಿ ಅಂತ ತಿಳ್ಕೊಳ್ಳಿ. ತಗೊಳ್ಳಿಪ್ಪ, ತಗೊಳ್ಳಿ ತಗೊಳ್ಳಿಪ್ಪ. ಲೋ ಮುತ್ತು, ಇವತ್ತು ನಮ್ಮ ಮನೇಲಿ ಒಳ್ಳೆ ಕೆಲಸ ನಡೀತಾ ಇದೆ. ತಗೊಳ್ಳೋ, ನೀನು ಪಾಯಸ ಕುಡಿಯೋ. ಹೋಗೊಳಗೆ ಅಂದೆ. ಸರಿ, ನೀನ್ ಕುಡಿದಿದ್ರೆ ಏನಾಯ್ತು? ನಾನೇ ಕುಡಿತೀನಿ. ಮದನ್ ಜೊತೆ ತುಳಸಿ ಮದುವೆ ಗೊತ್ತಾದ ದಿವಸದಿಂದ ನಾನು ಸರಿಯಾಗಿ ಊಟನೇ ಮಾಡಿರ್ಲಿಲ್ಲ. ಇವತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಲೇ ಪದ್ಮ, ಬೀಗ್ರಿಗೆ ಮಾಡಿದ ಅಡಿಗೆ ಎಲ್ಲ ಹಾಳಾಗುತ್ತೆ ಅಂತ ನೀನೇನು ತಿಳ್ಕೊಬೇಡ. ಎಲ್ಲಾನು ನಾನೇ ಊಟ ಮಾಡ್ತೀನಿ. ನಾನೇ ಮಾಡ್ತೀನಿ. ಅಜ್ಜಿ, ಏನ್ ಮಾಡ್ತಾ ಇದೀಯ ನೀನು? ಯಾಕೆ ಸುಮ್ಮನೆ ಅಪ್ಪನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತೀಯ? ನಾಳೆ ನೀನು ಈ ಮನೇಲಿ ಇರ್ಬೇಕು ತಾನೆ? ಯಾಕೆ ನಿಮ್ಮಪ್ಪ ನನ್ನನ್ನ ಮನೆಯಿಂದ ಆಚೆ ಕಳಿಸ್ತಾನೆ ಅಂತ ನಿನಗೆ ಭಯ ಆಗ್ತಿದ್ಯಾ? ನೋಡು, ನನ್ ಜೀವ ಕೊಟ್ಟಾದ್ರೂ ಈ ಮದ್ವೆ ನಿಲ್ಲಿಸ್ತೀನಿ ಅಂತ ನಾನು ಹೇಳಿದ್ನಲ್ಲ. ಈಗ ಹೇಳ್ತೀನಿ ಕೇಳು, ನಾಳೆ ಈ ಮದ್ವೆ ನಡೆಯೋದಿಲ್ಲ. ಈ ಸಂತೋಷದಲ್ಲಿ ನನ್ನ ಉಸಿರು ನಿಂತು ಹೋದ್ರೂ ಪರವಾಗಿಲ್ಲ. ಇನ್ನು ನನಗೇನೇ ಆಗ್ಬೇಕಾಗಿದೆ, ನಮ್ ಗಣೇಶ ಕಣ್ಣು ತೆರೆದು ಬಿಟ್ಟ. ಗಣೇಶ, ಗಣೇಶ, ನೀನೇನಪ್ಪ ನಮ್ ತುಳಸಿನ ಕಾಪಾಡಿದ್ದು. ಮೊದಲು ಈ ಪಾಯಸನ ನೀನ್ ಕುಡಿಯಪ್ಪ. ನೀನ್ ಕುಡಿ. ಮದನ್ ಗೋಪಾಲ್ಗೂ ನಿಮಗೂ ಏನ್ರಿ ಸಂಬಂಧ? ಸರ್, ಒಬ್ಬ ವ್ಯಕ್ತಿ ಜೊತೆ ಮತ್ತೊಬ್ಬ ವ್ಯಕ್ತಿ ಸಂಬಂಧ ಬೆಳಿಬೇಕು ಅಂತ ವಿಧಿಲಿಖಿತ ಇದ್ರೆ ಅದನ್ನ ಯಾರಿಂದ ತಾನೇ ತಪ್ಪಿಸೋದಕ್ಕಾಗುತ್ತೆ ಸರ್? ಒಂದು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ನನ್ನ ಮಗಳ ಮದುವೆನೂ ಹಾಗೆ ಆಗಿದೆ ಸರ್. ರೀ, ನೀವು ಹೇಳಿದ್ರಿ ಅಂತ ಸ್ವರ್ಗಕ್ಕೆ ಹೋಗಿ ವಿಚಾರಣೆ ಮಾಡೋದಕ್ಕಾಗೋದಿಲ್ಲ. ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ.
ಆ ಮದನ್ ಗೋಪಾಲ್ ಮನೆಗೂ ನಿಮ್ ಮನೆಗೂ ಎಷ್ಟು ವರ್ಷದಿಂದ ಸಂಬಂಧ ಇದೆ? ಅದು ಸುಮಾರು ವರ್ಷಗಳಿಂದ ಸರ್. ಈ ಮನೆ ಪತ್ರ ಎಲ್ಲ ಅವ್ರ ಹತ್ರನೇ ಅಡಮಾನ ಇಟ್ಟು ತುಂಬಾ ಸಾಲ ತಗೊಂಡಿದ್ದೀನಿ ಸರ್. ಹಾಗಾಗಿ ನನಗೆ ತುಂಬಾನೇ ಪರಿಚಯ. ಸರಿ, ನಿಮ್ಮ ಮಗಳ ವಯಸ್ಸೇನೆ ಈಗ? 20 ವರ್ಷ ಸರ್. ಅಂದ್ರೆ ಮದನ್ ಗೋಪಾಲ್ಗೆ 45 ವರ್ಷ. 45ಕ್ಕೂ 20ಕ್ಕೂ ವ್ಯತ್ಯಾಸ ಗೊತ್ತಾಗಲ್ವೇನ್ರಿ ನಿಮ್ಗೆ? ಉತ್ತರ ಕೊಡ್ರಿ ಸರ್. ನನಗೆ ಬೇರೆ ದಾರಿ ಇರಲಿಲ್ಲ ಸರ್. ಸ್ವಲ್ಪ ಹೆಚ್ಚಾಗಿದ್ರು ವಯಸ್ಸು, ಒಂದು ದೊಡ್ಡ ಕಡೆ ಸಂಬಂಧ ಬಂತಲ್ಲ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡ್ಬಿಟ್ಟೆ ಸರ್. ಅಲ್ರಿ, ಈ ಮದ್ವೆಗೆ ಮೊದಲು ಪ್ರಪೋಸ್ ಮಾಡಿದ್ದೆ ಯಾರ್ರಿ? ಮದನ್ ಗೋಪಾಲ್ ಅವ್ರ ಅಕ್ಕ ಸರ್. ಅವರೇ ಬಂದು ನಿಮ್ಮ ಮಗಳನ್ನ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಹೇಳಿದ್ರು. ಆಗ್ಲಿ ಅಂತೆ ಸರ್. ಅಲ್ಲ, ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಒಬ್ಬ ತಂದೆಯಾಗಿ ಇದನ್ನೆಲ್ಲ ಮಾಡ್ತಿರೋದು ತಪ್ಪು ಅಂತ ಅನಿಸ್ಲಿಲ್ವಾ ನಿಮ್ಗೆ? ಬನ್ರಿ. ನೋಡ್ರಿ, ಯಾರೊಬ್ರು ಬಿಡ್ಬಾರ್ದು, ಎಲ್ರು ಎನ್ಕ್ವೈರಿ ಮಾಡ್ಬೇಕ್ರೆ. ಸರಿ ಸರ್. ತುಳಸಿ ಅಂದ್ರೆ ನೀನೇನಮ್ಮ? ಹೌದು. ಈ ಮದುವೆನ ನೀನು ಒಪ್ಪಿಗೆಯಿಂದಾನೇ ತೀರ್ಮಾನ ಮಾಡಿದ್ರಾ? ಇಲ್ಲಪ್ಪ, ಇವ್ರಪ್ಪನು ಚಿಕ್ಕಮ್ಮನು ಸೇರಿ ಈ ಮದ್ವೆನ ತೀರ್ಮಾನ ಮಾಡಿದ್ದು. ಅದಕ್ಕೆ ನೀನೇನು ಅಬ್ಜೆಕ್ಷನ್ ಮಾಡಿಲ್ವಾ? ಸರ್, ಇವಳನ್ನ ಅವ್ರು ಎಲ್ಲಪ್ಪ ಕೇಳಕ್ ಬಿಡ್ತಾರೆ? ಇವಳು ಕುಟುಂಬಕ್ಕೋಸ್ಕರ ತ್ಯಾಗ ಮಾಡಕ್ಕೆ ಸಿದ್ಧವಾಗ್ಬಿಟ್ಲು. ನೋಡಮ್ಮ, ನಾವು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಸರಿ ಸರ್. ನೀವು ಹೋಗ್ರಮ್ಮ, ತುಳಸಿ ವಿಚಾರಣೆ ನಡೀತಾ ಇದೆ, ಆಮೇಲೆ ನಿಮ್ಮನ್ನು ವಿಚಾರಿಸ್ತೀನಿ. ಹೋಗ್ರಮ್ಮ, ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ? ಹೋಗಿ. ತುಳಸಿ, ಮದನ್ ಗೋಪಾಲು ತನ್ನ ಸಂಪಾದನೆಗಿಂತ ಹೆಚ್ಚು ಸಂಪತ್ತನ್ನ ಇಟ್ಕೊಂಡಿದ್ದಾನೆ. ಅವ್ರ ಮನೆನ ರೈಡ್ ಮಾಡಿ ತುಂಬಾ ಚಿನ್ನ ಹಣನ ವಶಪಡಿಸ್ಕೊಂಡಿದ್ದೀವಿ. ಅದು ಅಲ್ಲದೆ ನಿಮ್ಮ ತಂದೆ ಅವರ ಬೇನಾಮಿ ಅಂತ ನಮಗೆ ಅನುಮಾನ ಬಂದಿದೆ. ಮದನ್ ಗೋಪಾಲ್ನ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿಮ್ಮ ತಂದೆ ಹತ್ರ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಇದು ನಿಜನಾ? ಹೇಳಮ್ಮ, ನಿಮ್ಮ ತಂದೆಯವರು ಮದನ್ನ ಬೇನಾಮಿ ಅಂತ ನಮಗೆ ಗೊತ್ತಾದ್ರೆ ಅವ್ರನ್ನ ನಾವು ಅರೆಸ್ಟ್ ಮಾಡ್ಬೇಕಾಗತ್ತೆ. ನಿಮಗ್ ಗೊತ್ತಿರೋದನ್ನೆಲ್ಲ ನೀವು ಹೇಳಿದ್ರೆ ನಿಮ್ಮ ಅಪ್ಪನ ಅರೆಸ್ಟ್ ಮಾಡದೆ ನಾವು ಬಚಾವ್ ಮಾಡ್ತೀವಿ. ಆ ಮದನ್ ಗೋಪಾಲ್ನ ಹಣ ನಿಮ್ಮ ಅಪ್ಪನ ಹತ್ರ ಎಷ್ಟಿದೆ, ಅದನ್ನೆಲ್ಲ ಎಲ್ಲಿಟ್ಟಿದ್ದಾರೆ? ಇಲ್ಲ ಸರ್, ನೀವ್ ಹೇಳೋ ಹಾಗೆ ನಮ್ಮಪ್ಪ ಅವ್ರ ಬೇನಾಮಿ ಏನೂ ಅಲ್ಲ. ಈ ಮದ್ವೆ ಮಾಡಿಸ್ಬೇಕು ಅಂತ ಅವ್ರು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದು ನನ್ನ ತಮ್ಮನ ಓದ್ಗೋಸ್ಕರ ಕೊಟ್ಟಿರೋದು. ಅದಲ್ದೆ ಬೇರೆ ಏನಾದ್ರೂ ಕೊಟ್ಟಿದಾರಾ? ಇಲ್ಲ ಸರ್. ಆ ಫೋಟೋ ಕೊಡಿ. ತಗೊಳ್ಳಿ ಸರ್. ಹೇಳಿ ಅಮ್ಮ, ಈ ಫೋಟೋದಲ್ಲಿರೋ ಒಡವೆಗಳೆಲ್ಲ ನಿಮ್ಮಪ್ಪ ನಿಮ್ಗೆ ಹಾಕಿರೋದಾ? ಇಲ್ಲ ಸರ್, ಎಲ್ಲನೂ ಮದನ್ ಗೋಪಾಲೇ ಕೊಟ್ಟಿರೋದು. ಇವಳಿಗೆ ಅಂತ ಇವ್ರಪ್ಪ ಒಂಚೂರು ಕೊಟ್ಟಿಲ್ಲ ಏನು. ಇದಲ್ದೆ ಬೇರೆ ಏನಾದ್ರೂ ಚಿನ್ನ ಕೊಟ್ಟಿದಾರನಮ್ಮ? ಮುತ್ತುಗೆ ಇನ್ನೊಬ್ಳು ಚಿಕ್ಕ ಮಗಳಿದ್ದಾಳೆ, ಅವಳಿಗೂ ಸ್ವಲ್ಪ ಒಡವೆ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಏನಾದ್ರೂ ಒಡವೆಗಳು? ಮುತ್ತು ಕೈ ಕಟ್ಕೊಂಡಿದ್ದಾನಲ್ಲ ಚಿನ್ನದ ವಾಚು, ಅದನ್ನು ಮದನ್ ಗೋಪಾಲೇ ಕೊಟ್ಟಿರೋದು. ಇಲ್ಲ ಅಂದ್ರೆ ನಮ್ ಮುತ್ತಿಗೆ ಎಲ್ಲಪ್ಪ ಇದೆ ದುಡ್ಡು ಅಷ್ಟೊಂದು? ಎಲ್ಲ ಇವಳಿಗೋಸ್ಕರನೇ ಮಾಡಿರೋದು. ಇಲ್ಲ ಅಂದ್ರೆ ಮದನ್ ಗೋಪಾಲು ಯಾಕೆ ಕೊಡ್ತಾನೆ? ಸರಿ, ಈ ಫೋಟೋದಲ್ಲಿರೋ ಒಡವೆಗಳೆಲ್ಲ ಇವಾಗ ಎಲ್ಲಿದೆ? ಇದೆಲ್ಲ ಪದ್ಮನ ಹತ್ರ ಇದೆ ಅಪ್ಪ. ಮತ್ತೆ ಆ 5 ಲಕ್ಷ ಹಣ? 5 ಲಕ್ಷನೂ ಅಷ್ಟೇ ಅವಳ ಹತ್ರ ಭದ್ರವಾಗಿದೆ. ನೋಟ್ ಮಾಡ್ಕೊಳ್ಳಿ. ಸರಿ ಸರ್. ನಡೀರಿ. ಆ ಮದನ್ ಗೋಪಾಲ್ ಕೊಟ್ಟಿರೋ 5 ಲಕ್ಷ ದುಡ್ಡು ಕೊಡ್ರಿ. ಸರ್, ಅದು 5 ಲಕ್ಷ ಹಣನ ಅದ್ ನಮ್ಮ ಹತ್ರ ಎಲ್ಲಿದೆ ಸರ್? ನಾಟಕ ಆಡ್ಬೇಡ್ರಿ. ತುಳಸಿ ನಮ್ಮ ಹತ್ರ ಎಲ್ಲ ಹೇಳಿದಾಳೆ. ನೀವೇ ನಮಗ್ ದುಡ್ಡು ತಂದ್ಕೊಡಿ. ಛೇ, ಅಲ್ಲ, ಈ ಹಣಕ್ಕೂ ಮದುವೆಗೂ ಏನು ಸಂಬಂಧ ಇಲ್ಲ ಸರ್. ಮದನ್ ಗೋಪಾಲ್ ಅವರು ನಮ್ಮ ಮಗನ್ ಓದೋಕೆ ಅಂತ ಉಡುಗೊರೆಯಾಗಿ ಕೊಟ್ಟಿರೋ ಹಣ ಸರ್ ಅದು. ಉಡುಗೊರೆ ಯಾಕೆ ಕೊಟ್ಟಿದಾರ? ಅದಕ್ಕೆ ರೆಸಿಪ್ಟ್ ಇದೆಯಾ? ಇಲ್ಲ ಸರ್. ನೀವೇ ಹಣ ಕೊಡ್ತೀರಾ ಇಲ್ಲ ಮನೆ ರೈಡ್ ಮಾಡ್ಬಿಟ್ಟು ತಗೊಳ್ಳೋ? ನೋಡಿ, ಮದನ್ ಕೊಟ್ಟಿರೋ ಹಣನ ನೀವು ತಂದು ಕೊಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಇಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ನಿಲ್ಸ್ಬೇಕಾಗತ್ತೆ. ನಿಮ್ಮ ಗಂಡನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ. ಇದು ನಿಮಗೆ ಇಷ್ಟನಾ? ಬೇಡಿ ಸರ್, ನಾವೇ ಕೊಡ್ತೀವಿ. ಪದ್ಮ, ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ. ಹೋಗಿ ತಗೊಂಡ್ ಬಾ. ಹೋಗು ಬೇಗ.
ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ಸರಿ ಸರ್. ಸರ್ 4,95,000 ಮಾತ್ರ ಇದೆ. 5,000 ಕಡಿಮೆ ಇದೆ ಸರ್. ಏನು 5,000 ರೂಪಾಯಿ ಕಡಿಮೆ ಇದೆಯಾ? ಇನ್ನುಳಿದ 5,000 ಇಲ್ರಿ? ಸರ್ ಅದು ನಮ್ಮ ಮಗನಿಗೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ ತಗೊಡಿ ಸರ್, ಅದಕ್ಕೆ ಖರ್ಚಾಗಿ ಹೋಯ್ತು ಅದು. ಸರಿ, 5,000 ರೂಪಾಯಿ ಕಟ್ಟಿ ಅಂತ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ನೋಟಿಸ್ ಬರುತ್ತೆ. ಅವಾಗ ಅದನ್ನ ನೀವು ಕಟ್ಟಿ. ಆಮೇಲೆ ಆ ಮದನ್ ಗೋಪಾಲು ನಿಮ್ಮ ಮಗಳಿಗೆ ಮತ್ತೆ ನಿಮ್ಮ ಚಿಕ್ಕ ಮಗಳಿಗೆ ಒಡವೆಗಳನ್ನು ಕೊಟ್ಟಿದ್ದಾನಲ್ಲ, ಅದನ್ನೆಲ್ಲ ತಗೊಂಡು ಬನ್ನಿ. ಸರ್ ಅದು ಅವರು ಹೋಗ್ ತಗೊಂಡ ಹೋಗು ಅಂತ ಹೇಳಿದ್ನಲ್ಲ. ಇನ್ನೂ ಏನಾದರೂ ರಿಪೋರ್ಟ್ನಲ್ಲಿದ್ರೆ ಕರೆಕ್ಟಾಗಿ ಚೆಕ್ ಮಾಡ್ಬೇಕ್ರಿ. ಸರಿ ಸರ್. ತಗೊಂಡ್ ಬಾ ಬೇಗ. ಕೊಡು ಕೊಡು. ತೊಗೊಳ್ಳಿ, ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ. ಎಲ್ಲ ಸರಿಯಾಗಿದೆ. ಮುತ್ತೋರೆ, ಇವಾಗ ಟೈಮ್ ಎಷ್ಟಾಯ್ತು? ಸರ್ 12 ಗಂಟೆ ಸರ್. ಸರಿ, ನಮಗೆ ಟೈಮ್ ಆಯ್ತು. ಅಂದ್ಹಾಗೆ ಆ ಗೋಲ್ಡ್ ವಾಚ್ ಕೂಡ ಮದನ್ ಗೋಪಾಲೇ ಕೊಟ್ಟಿರೋದಲ್ವಾ? ಹೌದು ಸರ್. ಅದನ್ನ ಬಿಚ್ಕೊಡಿ. ತಗೊಳ್ಳಿ ಸರ್. ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸರಿ. ಮುತ್ತೂರ್ ಕಡೆಯಿಂದ ಒಂದು ಸೈನ್ ಮಾಡಿಸ್ಕೊಳ್ಳಿ. ಸರಿ ಸರ್. ಸೈನ್ ತಗೊಳ್ಳಿ. ಯಾಕೆ ಸರ್? ಒಡವೆ ಎಲ್ಲ ತಗೊಂಡ್ರಲ್ಲ ಸರ್? ಹೌದ್ರಿ, ಎಷ್ಟು ಹಣ ಒಡವೆಗಳನ್ನ ಸೀಸ್ ಮಾಡಿದೀವಿ ಅಂತ ವಿವರವಾಗಿ ಇದರಲ್ಲೆಲ್ಲ ಬರ್ದಿದೀವಿ. ಸೈನ್ ಮಾಡಿ ಇದಕ್ಕೆ. ಇಲ್ಲಿ ಸೈನ್ ಮಾಡಿ ಸರ್. ಸರಿ ನೋಡಿ, ಅಗತ್ಯ ಬಿದ್ದಾಗ ನಮ್ಮ ಲೋಕಾಯುಕ್ತ ಆಫೀಸಿಗೆ ನೀವು ಬರಬೇಕಾಗತ್ತೆ. ನಾವು ಹೇಳಿ ಕಳಿಸಿದಾಗ ಖಂಡಿತ ಬರಬೇಕು. ಸರಿ ಸರ್. ನಡೀರಿ. ನೋಡ್ದ್ಯಾ, ನಿಮ್ಮಪ್ಪನು ಚಿಕ್ಕಮ್ಮನು ದುರಾಸೆಯಿಂದ ನಿನ್ನನ್ನ ಮದನ್ಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರು. ಈಗೇನಾಯ್ತು, ಎಲ್ಲಾನು ಮೂಟೆ ಕಟ್ಟಿ ತಗೊಂಡ್ ಹೋದ್ರು. ನೀನು ಬಾಯಿ ಬಿಟ್ಟು ಏನ್ ಹೇಳ್ತಾ ಇದ್ರು ಮನ್ಸಲ್ಲೇ ನೋವು ತಿಂತಾ ಇದ್ಯಾ. ಎಷ್ಟೊಂದು ಅಳ್ತಾ ಇದ್ದೆ. ಅದ್ರ ಫಲನೇ ಅಮ್ಮ ಹೀಗೆಲ್ಲ ಆಗಿರೋದು. ಧರ್ಮನ ಮೀರಿ ಯಾರು ಬದುಕಕ್ಕಾಗಲ್ಲ. ಎಷ್ಟೇ ಧೈರ್ಯ ನಿಂಗೆ? ನಮ್ಮನೆ ವಿಷಯ ಅವ್ರಿಗೆ ಹೇಳ್ತೇನೆ ನೀನು. ನೀನ್ ಸುಮ್ಮನೆ ರಜೆ, ಇವಳ ಕೊಂದು ಯಾಕೋ ಅವಳು ಹೊಡಿತಾ ಇದ್ಯಾ? ಅವಳು ಏನೋ ಅಂತ ತಪ್ಪು ಮಾಡಿದ್ಲು ಅಲ್ಲ. ನಿಮ್ಮ ಅಪ್ಪ ಅಮ್ಮ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನೀನು ತಪ್ಪು ಮಾಡ್ಬೇಕು ಅಂತಿದ್ಯೇನೋ? ಅಲ್ಲ, ಹೆಣ್ಣು ಹುಡುಗಿ ಮೇಲೆ ಕೈ ಮಾಡಕ್ಕೆ ನಿಂಗ್ ನಾಚಿಕೆ ಆಗಲ್ಲ?